ಶುಭ ಸಂಜೆ ಸ್ನೇಹಿತರೆ. ನನಗೆಲ್ಲರೂ ಕೇಳ್ತಾಯಿದ್ರು, ನೀವು ವಾಯ್ಸನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಎಡಿಟಿಂಗಲ್ಲಿ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಎರಡು ಥರ ಒಂದು ಆಪ್ಷನ್ ಇದೆ. ಒಂದು ಆಪ್ಷನ್ ತೋರಿಸ್ತೀನಿ ನಿಮಗೆ. ನೀವು ಏನು ಮಾಡ್ಕೊಳ್ಳಿ ಅಂತಂದರೆ, ಡಾಲ್ಬಿ ಅಟೋಮಸ್ ಏನಿದೆ ಅದರದ್ದು ಒಂದು ಡಾಲ್ಬಿ ಆನ್ ರೆಕಾರ್ಡ್ ಆಡಿಯೋ ಆ್ಯಂಡ್ ಮ್ಯೂಸಿಕ್ ಅಂತಿದೆ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ನಿಮ್ಮ ವಾಯ್ಸನ್ನು ಚೆನ್ನಾಗಿ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಗೂಗಲಲ್ಲಿ ಹೋಗಿ ಅಡಾಬ್ ಇಲ್ಲಿ ಸೈನಪ್ ಮಾಡಿಕೊಂಡು ಇಲ್ಲೂ ಕೂಡ ನೀವು ನಿಮ್ಮ ಸ್ಪೀಚನ್ನು ಎನ್ಹಾನ್ಸ್ ಮಾಡ್ಕೋಬೋದು. ಆಮೇಲೆ ಎಲ್ಲ ಒಂದು ಎಡಿಟಿಂಗ್ ಸಾಫ್ಟ್ವೇರ್ಗಳಲ್ಲಿ ನಿಮಗೆ ವಾಯ್ಸನ್ನು ಎನ್ಹಾನ್ಸ್ ಮಾಡುವುದಕ್ಕೆ ಮತ್ತು ನಾಯ್ಸ್ ಕ್ಯಾನ್ಸಲಿಂಗ್ ಇದ್ದೇ ಇರ್ತದೆ. ಒಂದು 200% ಏನಾದರೂ ಸೌಂಡ್ ಇನ್ಕ್ರೀಸ್ ಮಾಡೋಂಗಿತ್ತು ಅಂತಂದರೆ ಅಲ್ಲಿ ನೀವು 135 ಅಥವಾ 150 ತನಕ ಇನ್ಕ್ರೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಮಾಡಬಾರ್ದು. ಯಾಕೆಂದರೆ ನೀವು ಏನಂದರೆ ಟೆಕ್ಸ್ಟ್ ಜನ್ರೇಟ್ ಆಗೋದಿತ್ತು ಅಂತಂದರೆ ಅದು ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ನೀವು ಸರಿಯಾಗಿ ಕೇಳಿಸ್ಬೇಕು ಮತ್ತು ಮೈಲ್ಡ್ ಆಗಿರಬೇಕು ಮತ್ತು ಮಜಬೂತಾಗಿ ಸೌಂಡ್ ಬರಬೇಕು ಅಂದರೆ ಈ 3 ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಸ್ಟುಡಿಯೋ ಕ್ವಾಲಿಟಿ ವಾಯ್ಸ್ ಬಂದೇ ಬರುತ್ತೆ. ಆಮೇಲೆ ಇನ್ನೊಂದು ಅದಕ್ಕಿಂತ ಜಾಸ್ತಿಯಾಗಿ ಒಂದು ವಿಷಯ ಹೇಳ್ತೀನಿ ನಿಮಗೆ. ಈಗೆಲ್ಲ ಹಾರ್ಡ್ವೇರ್ ಎಲ್ಲ ಒಂದು ಅವಶ್ಯಕತೆ ಇರೋದಿಲ್ಲ. ಹಾರ್ಡ್ವೇರ್ ಶೋ ಅಪ್ಗೆ ಮಾತ್ರ ಅಂತ ನನಗನ್ಸುತ್ತೆ. ಯಾಕೆಂದರೆ ಆಡಿಯೋ ಮೊಬೈಲಲ್ಲಿರೋ ಮೈಕಿನೇ ತುಂಬ ಚೆನ್ನಾಗಿರೋ ಒಂದು ಔಟ್ಪುಟ್ಟನ್ನು ಕೊಡುವಂತಹ ಒಂದು ಶಕ್ತಿಯನ್ನು ಹೊಂದಿರ್ತದೆ. ಹಾಗಾಗಿ ನೀವು ಎಕ್ಸ್ಟ್ರಾ ಮೈಕನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಸಮಯ ಯೂಸ್ ಮಾಡಿ ಪರವಾಗಿಲ್ಲ, ಬಟ್ ಮೊಬೈಲ್ ಮೈಕು ತುಂಬ ಚೆನ್ನಾಗಿರುತ್ತೆ. ನೀವು ಈಗೆಲ್ಲ ಹಾರ್ಡ್ವೇರ್ಗಿಂತನೂ ಏನು ಅಪ್ಲಿಕೇಶನ್ಗಳಿದ್ದಾವೆ, ಏನು ಸಾಫ್ಟ್ವೇರ್ಗಳಿದ್ದಾವೆ ಅದನ್ನು ಬಳಸ್ಕೊಂಡು ನೀವು ಚೆನ್ನಾಗಿರೋ ವಾಯ್ಸನ್ನು ಎನ್ಹ್ಯಾನ್ಸ್ ಮಾಡಿಕೊಂಡು ಕ್ಲೀನಾಗಿರೋ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಮಾಡಿಕೊಂಡು ಡೆವಲಪ್ ಮಾಡಿಕೊಂಡು ಬ್ಯಾಲೆನ್ಸ್ಡಾಗಿ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದರ ಬಗ್ಗೆ ಗಮನ ಹರಿಸಿ ಅಂತ ಇಲ್ಲಿ ಹೇಳ್ತಾ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ಹೇಳಿದ್ದೀನಿ. ನಮಸ್ಕಾರ.